ಎಲ್ರಿಗೂ ನಮಸ್ಕಾರ. ರಥಸಪ್ತಮಿ ಅಂದರೆ ಏನು? ರಥಸಪ್ತಮಿ ಹಿಂದಿರುವ ಕತೆ ಏನು? ಇದನ್ನು ಹೇಗೆ ಆಚರಿಸ್ತಾರೆ? ಬನ್ನಿ ಎಲ್ಲ ತಿಳ್ಕೊಳ್ಳೋಣ. ಹಳೆಯ ಕಾಲದಲ್ಲಿ ಸಿಂಹದ್ವೀಪ ಎಂಬ ರಾಜ್ಯವಿತ್ತು. ಅಲ್ಲಿನ ರಾಜನು ಧಾರ್ಮಿಕ ಶಕ್ತಿಯುತ ಹಾಗೂ ಪ್ರಜಾಪ್ರಿಯನಾಗಿದ್ದಂತೆ. ಅವನಿಗೆ ಮಕ್ಕಳಿರಲಿಲ್ಲ. ಕಾರಣದ ಚಿಂತೆಯಲ್ಲಿ ರಾಜನು ಹಲವು ವರ್ಷಗಳ ಕಾಲ ಪತ್ನಿಯೊಂದಿಗೆ ಸೂರ್ಯದೇವನ ಪ್ರಾರ್ಥನೆ ಮಾಡ್ತಿದ್ದಂತೆ. ಆಗ ಒಮ್ಮೆ ಮಹರ್ಷಿಗಳು ಬಂದು ರಾಜನನ್ನು ಭೇಟಿ ಮಾಡಿ ಸೂರ್ಯನಿಗೆ ರಥಸಪ್ತಮಿ ದಿನ ರಥ ಮಾಡಿದ್ರೆ ಮಕ್ಕಳ ಭಾಗ್ಯ ದೊರಕುತ್ತೆ ಅಂತ ಉಪದೇಶಿಸುತ್ತಾರೆ. ರಾಜ ರಾಣಿ ಈ ರಥ ಮಾಡಿದ್ರು. ಕೆಲ ಕಾಲಗಳ ನಂತರ ಅವರಿಗೆ ಉತ್ತಮ ಗುಣಗಳ ಮಗನು ರಾಜಕುಮಾರನು ಆಗ್ತಾನೆ. ಇದರಿಂದ ಈ ದಿನ ಸೂರ್ಯನನ್ನು ಆರಾಧಿಸಿದ್ರೆ ಸಂತಾನ ಭಾಗ್ಯ, ಆರೋಗ್ಯ ಮತ್ತು ಐಶ್ವರ್ಯ ದೊರಕುತ್ತೆ ಅಂತ ಜನ ನಂಬ್ತಾರೆ. ಸಪ್ತಮಿ ದಿನ ಅರಿಶಿಣ, ಕುಂಕುಮ, ಹಾಲು ಹಾಕಿ ಸ್ನಾನ ಮಾಡ್ತಾರೆ. ಈ ಹಬ್ಬದಂತೆ ಬೆಲ್ಲ, ಹುರುಳಿ, ಅಕ್ಕಿ ಪಾಯಸ ಮಾಡುವ ಪದ್ಧತಿನೂ ಇದೆ. ಸೂರ್ಯನಿಗೆ ನಮಸ್ಕರಿಸಿ 7 ಬಾರಿ ಪ್ರದಕ್ಷಿಣೆ ಹಾಕ್ತಾರೆ. ಹೇಗನಿಸ್ತು ನಿಮಗೆ ನಮ್ಮ ಈ ರಥಸಪ್ತಮಿ ವಿಡಿಯೋ? ಲೈಕ್ ಮಾಡ್ತೀರಾ ಅಲ್ವಾ?